ಸ್ನೇಹಿತರೆ, ಕೃಷಿ ಮಿತ್ರ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಈಗಾಗಲೇ ತುಂಬ ರೈತರು ಟೊಮೊಟೊ ಸಸಿನ ನಾಟಿ ಮಾಡಲಿಕ್ಕೆ ಆಲ್ರೆಡಿ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಈ ಎಲ್ಲ ರೈತರಲ್ಲೇ ಈಗ ಸುಮಾರು ಕಾಮನಾಗಿ ಎಲ್ಲ ರೈತರು ಸಹ ಈಗ ಮಲ್ಚಿಂಗ್ ಪೇಪರ್ನ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಮಲ್ಚಿಂಗ್ ಪೇಪರ್ ಹಾಕಿದ ನಂತರ ಸಸಿಗಳ ನಾಟಿ ಮಾಡಿ ಬೆಳೆಯನ್ನು ಬೆಳೀಲಿಕ್ಕೆ ಪ್ರಾರಂಭ ಆಗೋಗಿದೆ. ಆಲ್ರೆಡಿ ಬಾಗೇಪಲ್ಲಿ ತಾಲೂಕು ನಾನು ನೋಡ್ದಂಗೆ ಸರಿಸುಮಾರು ಆಲ್ರೆಡಿ ಪ್ರಾರಂಭ ಆಗಿದೆ ಟೊಮೊಟೊ ಸಸಿ ನಾಟಿ ಅನ್ನೋದು. ಸೊ ನಾಟಿ ಮಾಡಿದ ಮೇಲೆ ರೈತರ ಪ್ರಾರಂಭ ಹಂತದಲ್ಲಿ ಫೇಸ್ ಮಾಡ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಈಗ ರೈತರು ಏನು ಮಾಡ್ತಾರೆ ಅಂದರೆ ಮಲ್ಚಿಂಗ್ ಪೇಪರ್ ಹಾಕಿದ ಮೇಲೆ ಸ್ವಲ್ಪ ಅದಕ್ಕೆ ನೀರು ಹಾಯಿಸ್ಬಿಟ್ಟು ಒಂದು 3 ದಿನಗಳ ಕಾಲ ಅದನ್ನು ಕೊಳ್ಳಾಗಿಟ್ಟು ಮತ್ತು ನರ್ಸರಿಗೆ ಹೋಗ್ಬಿಟ್ಟು ನಾರನ್ನು ತಂದು ಸಸಿನ ತಂದು ನಾಟಿ ಮಾಡ್ತಾರೆ. ಸೊ ಆ ನಾಟಿ ಮಾಡಿದ ನಂತರ 3-4 ದಿನ ಬಿಟ್ಟು ಹೋಗಿ ನೋಡಿದ್ರೆ ಅಲ್ಲೆಲ್ಲ ಒಂದು ಬೆಡ್ಗೆ ಒಂದು 5-6 ಸಸಿಗಳು ಸತ್ತೋಗಿರ್ತವೆ. ಸೊ ಸೈಡ್ಗೆ ಬಿದ್ದೋಗ್ಬಿಟ್ಟು ಬಾಡೋಗಿ ಸತ್ತೋಗಿರ್ತವೆ. ಸೊ ಅದಕ್ಕೆ ಕಾರಣ ಏನಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅದನ್ನು ಯಾವ ರೀತಿ ಹತೋಟಿ ಮಾಡ್ಕೋಬೇಕಂತ ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ ನಾನು. ಸೊ ಬಟ್ ನಾವು ಹತೋಟಿ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡಬೇಕಂದ್ರೆ ಮಲ್ಚಿಂಗ್ ಪೇಪರ್ ಹಾಕಿದ ನಂತರ ಬೆಡ್ನ ಸ್ವಲ್ಪ ಸುತ್ತಮುತ್ತಲು ಇರ್ತಕ್ಕಂಥ ವೆದರ್ನ ಕೋಲ್ಡ್ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನು ಜಾಸ್ತಿ ಹಾಯಿಸ್ಬಿಟ್ಟು ನಂತರ ನೀವು ನರ್ಸರಿಗೆ ಹೋದ ಮೇಲೆ ನರ್ಸರಿಯಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಲ್ಲ, ಅದು ಸಹ ಆಗಿರ್ಬೋದು, ಇಲ್ಲ 448 ಆಗಿರ್ಬೋದು, ಇಲ್ಲ ನಿಮಗೆ ಇದು ಏನು ಸನ್ನಿ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಜೈಹೋ ಆಗಿರ್ಬೋದು, ಯಾವುದೇ ಸಸ್ಯ ಆಗಿರಲಿ, ಈಗಿರ್ತಕ್ಕಂಥ ಟೆಂಪರೇಚರ್ ಈಗಾಗಲೇ ಬಾಗೇಪಲ್ಲಿ ತಾಲೂಕಲ್ಲಿ ಇವತ್ತಿಗೆ ನಾನು ನೋಡ್ದಂಗೆ 34 ಡಿಗ್ರಿ ಸೆಲ್ಸಿಯಸ್ಸನ್ನು ನಾನು ಇವತ್ತು ಅಬ್ಸರ್ವ್ ಮಾಡ್ದಂಗೆ. ಸೊ ಈ ಟೆಂಪರೇಚರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಸಸಿ ಏನಿದೆಯೋ ಅದನ್ನು ಕರೆಕ್ಟಾಗಿ ಚೂಸ್ ಮಾಡ್ಕೋಬೇಕಾಗುತ್ತೆ. ಒಂದು 24ರಿಂದ 25 ದಿನ ಆಗಿರ್ತಕ್ಕಂಥ ಸಸಿನ ಸೆಲೆಕ್ಟ್ ಮಾಡಿಕೊಂಡು ತಗೊಂಡು ಬಂದು ನಮ್ಮ ಹೊಲದ ಹತ್ರ 1-2-3 ದಿನ ಕಾಲ ಬಿಸಿಲಿಗೆ ಮತ್ತು ನೆರಳಿಗೆ ಅದನ್ನು ಎಕ್ಸ್ಪೋಸ್ ಮಾಡಿ ಮತ್ತು ನಾವು ನಾಟಿ ಮಾಡ್ಕೋಬೇಕಾಗುತ್ತೆ. ಆಗ ಆ ಥರ ಮಾಡಿದ್ರೇ ನಮ್ಮ ಈ ವೆದರ್ಗೆ ಅದು ಅಡ್ಜಸ್ಟ್ ಆಗಿ ಸ್ವಲ್ಪ ಆದರೂ ಇನ್ನು ಡಂಪಿಂಗ್ ಅಪ್ ಇಶ್ಯೂ ಏನಿದೆ, ಕತ್ತು ಕೊಲೆ ರೋಗ ಅಂತೀವಲ್ಲ, ಸೊ ಅದಕ್ಕೆ ತುತ್ತಾಗಿದ್ರೆ ಸ್ವಲ್ಪ ನಿಲ್ತ್ಕೊಳ್ಳುತ್ತೆ. ಒಂದು ವೇಳೆ ಏನಾದರೂ ಆ ಥರ ಮಾಡಿದರೂ ಸಹ ಸತ್ತೋಗ್ತಿದ್ದಾವೆ ನೀವು ಒಂದು ಕೆಲಸ ಮಾಡಬೇಕಾಗುತ್ತೆ. ನಾಟಿ ಮಾಡಿದ ಒಂದು ವಾರಕ್ಕೆಲ್ಲ 10 ದಿನಕ್ಕೆ ಬುಡಕ್ಕೆ ಒಂದು ಔಷಧಿಯನ್ನು ಡ್ರಂಚ್ ಮಾಡಬೇಕಾಗುತ್ತೆ. ಸೊ ಆ ಔಷಧಿಯಲ್ಲಿ ಸುಮಾರು ವೆರೈಟಿಗಳಿದ್ದಾವೆ. ಸೊ ಅದರಲ್ಲಿ ನಿಮಗೆ ಲೋಯೆಸ್ಟ್ ಕಾಸ್ಟಲ್ಲಿ ನೀವು ಸ್ವಲ್ಪ ಕಮ್ಮಿ ಕಾಸ್ಟಲ್ಲಿ ಆಗಲಿ ಅನ್ನೋದಾದರೆ ಬಾಯರ್ ಕಂಪ್ನಿಯವರು ಪ್ರೊವೈಡ್ ಮಾಡಿರ್ತಕ್ಕಂಥ ಅಲೈಟ್ ಅಂತ ಇದೆ. ಸೊ ಅಲೈಟ್ ಅಂದರೆ ನಿಮಗೆ ಫಂಗಿಸೈಡ್ ಅದು. ಸೊ ಈ ಫಂಗಿಸೈಡು ಡ್ಯಾಂಪಿಂಗ್ ಆಫ್ ಇಶ್ಯೂ ಏನು ಸಮಸ್ಯೆ ಬರುತ್ತೆ ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ. ಸೊ ಇದು ನೀವು 1 ಗ್ರಾಮ್ 1 ಲೀಟರ್ಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಡ್ರೆಂಚ್ ಮಾಡ್ಕೋಬೋದು. ಸೊ ಇವಾಗ ನೋಡ್ತಿದ್ದೀರಲ್ಲ ಫೋಟೋದಲ್ಲಿ, ಸೊ ಇದೇ ಅಲೈಟ್ ಅಂತ. ಇದನ್ನು 1 ಗ್ರಾಮ್ 1 ಲೀಟರ್ಗೆ ನೀವು ಮಿಕ್ಸ್ ಮಾಡಿಕೊಂಡು ಇದರ ಜೊತೆಗೆ ಹ್ಯೂಮಿಕ್ ಆಸಿಡ್ 1 ಲೀಟರ್ಗೆ 2 ml ಎಲ್ಲ 3 ml ಹಾಕೋಬೋದು. ಸೊ ಅದನ್ನು 2 ಮಿಕ್ಸ್ ಮಾಡಿಕೊಂಡು ಬುಡಕ್ಕೆ ನೀವು ಡ್ರಂಚ್ ಮಾಡ್ಕೊಳ್ಳೋ ಮುಖಾಂತರ ಡಂಪಿಂಗ್ ಅಪ್ ಇಶ್ಯೂ ಏನು ಸಮಸ್ಯೆ ಇದೆಯೋ ಅದನ್ನು ಹತೋಟಿ ಮಾಡ್ಕೋಬಹುದು. ಸೊ ಇಲ್ಲ ಇನ್ನೊಂದು ಸ್ವಲ್ಪ ಇನ್ನೂ ಕಾಸ್ಟ್ ಪರವಾಗಿಲ್ಲ ಅನ್ನೋದಾದರೆ GSP ಕಂಪ್ನಿಯವರು ಪ್ರೊವೈಡ್ ಮಾಡಿರ್ತಕ್ಕಂಥ PCT-410 ಅಂತ ಏನಿದೆಯೋ ಸೊ ಅದನ್ನು ಸಹ ನೀವು ಬಳಕೆ ಮಾಡ್ಕೋಬೋದು. ಸೊ ಅದರಲ್ಲಿ ಒಂದು ಇನ್ಸೆಕ್ಟಿಸೈಡು ಮತ್ತು 2 ಫಂಗಿಸೈಡ್ಸನ್ನು ಪ್ರೊವೈಡ್ ಮಾಡಿರ್ತಕ್ಕಂಥ ಎಕ್ಸಲೆಂಟ್ ಆಗಿದೆ ಪ್ರಾಡಕ್ಟ್ ಅಂತ. ಅದರಲ್ಲಿ ಇರ್ತಕ್ಕಂಥ ಟೆಕ್ನಿಕಲ್ಸ್ ಏನಿಲ್ಲ, ಪೈರಾಕ್ಲೋಸ್ಟ್ರೋಬಿನ್ ಅಂತ ಒಂದಿದೆ, ಇನ್ನೊಂದು ಥೈರಮ್ ಅಂತ ಅನ್ನೋ ಒಂದು ಟೆಕ್ನಿಕಲ್ ಇದೆ, ಇನ್ನೊಂದು ಬಂದುಬಿಟ್ಟು ಕ್ಲೋಥಿಯಾನಡಿಯನ್ ಅಂತ ಹೇಳ್ಬಿಟ್ಟು ಇನ್ನೊಂದು ಕೆಮಿಕಲ್ ಇದೆ. ಇದರಲ್ಲಿ 2 ಫಂಗಿಸೈಡು ಒಂದು ಇನ್ಸೆಕ್ಟಿಸೈಡನ್ನು ಪ್ರೊವೈಡ್ ಮಾಡಿದ್ದಾರೆ. ಸೊ ಇದನ್ನು ನೀವು ಬುಡಕ್ಕೆ ಹಾಕೋಬೇಕಾದ್ರೆ 1 ml 1 ಲೀಟರ್ಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದರ ಜೊತೆ ಹ್ಯೂಮಿಕ್ ಆಸಿಡನ್ನು ನೀವು ಬಳಕೆ ಮಾಡ್ಕೋಬೋದು. ಇದು ನೀವು ಡ್ರಂಚ್ ಮಾಡ್ಕೊಳ್ಳೋ ಮುಖಾಂತರ ಸೇಮ್ ಡ್ಯಾಂಪಿಂಗ್ ಅಪ್ ಇಶ್ಯೂ ಏನಿದೆ ಅದನ್ನು ಆದಷ್ಟು ಬೇಗ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಇದರ ಜೊತೆಗೆ ಅದು ಡೆವಲಪ್ಮೆಂಟು ಸಹ ಚೆನ್ನಾಗಿ ಆಗೋಗುತ್ತೆ, ಸ್ಟೆಮ್ ಅನ್ನೋದು. ಸೊ ಇದ್ರ ಮುಖಾಂತರ ನೀವು ಕಂಟ್ರೋಲ್ ಮಾಡ್ಕೋಬೋದು. ಇನ್ನೊಂದು ಇದೇ ಸೇಮ್ ಟೆಕ್ನಿಕಲ್ ಏನು PCT-410 ಇದೆಯೋ ಸೇಮ್ ಪ್ರಾಡಕ್ಟ್ ಸೇಮ್ ಟೆಕ್ನಿಕಲ್ಲೇ ಸುದರ್ಶನ್ ಕಂಪ್ನಿಯವ್ರು ಬಿಡುಗಡೆ ಮಾಡಿರ್ತಕ್ಕಂಥ ಸಿಟ್ರಮ್ ಅಂತ ಇದೆ. ಸೊ ನಿಮ್ಗೆ ಅದು ಸಿಕ್ಕಿದ್ರೂ ಸಹ 1 ml 1 ಲೀಟರ್ಗೆ ಮಿಕ್ಸ್ ಮಾಡಿಕೊಂಡು ಡ್ರೆಂಚ್ ಮಾಡ್ಕೋಬಹುದು. ಡ್ರಿಪ್ಪಲ್ ಅಂತ ಬಿಡೋಕ್ಕೆ ಹೋಗಬೇಡಿ, ಯಾಕಂದರೆ ಡ್ರಿಪ್ಪಲ್ ಬಿಟ್ಟ ಮೇಲೆ ಅದು ಎಲ್ಲೆಲ್ಲಿ ಅದು ಡ್ರಾಪ್ಸ್ ಆಗ್ತವೆ, ಔಷಧಿ ಎಲ್ಲೆಲ್ಲಿ ಡ್ರಾಪ್ ಆಗುತ್ತೋ ಗೊತ್ತಾಗಲ್ಲ. ಯಾಕಂದರೆ ಪೇಪರ್ ಏನೋ ಒಂದು ಮೆಜರ್ಮೆಂಟಲ್ಲಿ ಹೋಲ್ಸ್ ಮಾಡಿರ್ತಾರೆ, ಡ್ರಿಪ್ಲೈನ್ ಒಂದು ಮೆಜರ್ಮೆಂಟಲ್ಲಿ ಇರ್ತದೆ, ಹೋಲ್ಗೆ ಕರೆಕ್ಟಾಗಿ ಅದು ಡ್ರಾಪ್ಲೆಟ್ಸ್ ಬಿಡೋಲ್ಲ. ಸೊ ಅದ್ರ ಮುಖಾಂತರ ಅದು ಬೇರೆ ಬೇರೆ ಕಡೆ ಹೋಗುತ್ತೆ. ನಾವು ಡ್ರೆಂಚ್ ಮಾಡಿದ್ರೆ ಬುಡದ ಹತ್ರನೇ ಔಷಧಿ ಬೀಳುತ್ತೆ. ಸೊ ಅದ್ರ ಮುಖಾಂತರ ಅಲ್ಲೇ ಬೇಗ ಸಮಸ್ಯೆನ ಕಂಟ್ರೋಲ್ ಮಾಡ್ಕೋಬೋದು. ಸೊ ಈ ಥರ ಮಾಡ್ಕೊಳ್ಳೋ ಮುಖಾಂತರ ನೀವು ಖಂಡಿತವಾಗಿಯೂ ಡ್ಯಾಂಪಿಂಗ್ ಅಪ್ ಇಶ್ಯೂ ಏನಿದೆ ನಾನು ಫೋಟೋದಲ್ಲಿ ತೋರಿಸಿದ್ದೀನಲ್ಲ, ಸೊ ಇದೇ ಥರ ಇರ್ತಕ್ಕಂಥ ಏನು ಸಸಿ ಈ ಥರ ಸಾಯುವಂತಹ ಈ ಸಸಿಗಳನ್ನು ನೀವು ಖಂಡಿತವಾಗಿ ಹತೋಟಿ ಮಾಡ್ಕೋಬೋದು. ಸೊ ಈ ಥರ ಮಾಡಿಕೊಂಡು ಖಂಡಿತ ನಿಮ್ಮ ಬೆಲೆನ ಚೆನ್ನಾಗಿ ತೆಗೀರಿ. ನಿಮಗೇನಾದರೂ ಇದ್ರ ಬಗ್ಗೆ ಏನೋ ಸಂದೇಹ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತು ಹೋಗಬೇಡಿ. ಇನ್ನು ಮುಂದೆ ನಿಮಗೆ ಈ ಥರ ಅನುಕೂಲವಾಗುವಂಥ ಎಲ್ಲ ಮಾಹಿತಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.